ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BPL ಕಾರ್ಡ್ ಹಾಗೆ APL ಕಾರ್ಡ್ಗೆ ವರ್ಗಾವಣೆ ಆಗಿರುವಂತಹ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಕೆಲವೊಬ್ರು ನೋಡ್ತಾ ಇರ್ತೀರಾ, ಸಾಕಷ್ಟು ಜನ ನನ್ನ ವೀಡಿಯೋಸ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಆನ್ ಅನ್ನೋ ಆಪ್ಷನ್ನ ಬೆಲ್ಲೈಕನಲ್ಲಿ ಆನ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಹೊಸ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ನನ್ನ ಚಾನಲಲ್ಲಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, APLಯಿಂದ BPLಗೆ BPLಯಿಂದ APLಗೆ ವರ್ಗಾವಣೆ ಆಗಿರೋದಾಗಿರ್ಬೋದು ಅಥವಾ ಹೆಲ್ತ್ ಎಮರ್ಜೆನ್ಸಿಗಾಗಿರ್ಬೋದು ಕೆಲವು ಅಪ್ಡೇಟ್ಸ್ ಬಂದಿದೆ. ಇದ್ರ ಬಗ್ಗೆ KH ಮುನಿಯಪ್ಪ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಕೆಲವ್ರದ್ದು APLಗೆ ವರ್ಗಾವಣೆ ಆಗಿದೆ. ಅನರ್ಹರ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ಸಾಕಷ್ಟು ಜನದ್ದು ಅರ್ಹರದ್ದು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರಿಗೆ ಕೆಲವು ಅವಕಾಶಗಳನ್ನ ಕೊಟ್ಟಿದ್ದಾರೆ. ಯಾರ್ದೆಲ್ಲ ನೀವು ಅರ್ಹರಿರ್ತೀರ BPL ಕಾರ್ಡ್ ಫಲಾನುಭವಿಗಳಾಗಕ್ಕೆ ಅಂದರೂ ಕೂಡ ಅಕಸ್ಮಾತ್ ನಿಮ್ದು ಏನಾರು ವರ್ಗಾವಣೆ ಆಗಿತ್ತು APL ಕಾರ್ಡ್ಗೆ ಅಂದರೆ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಹತ್ತಿರದ ತಾಲೂಕು ಆಫೀಸಲ್ಲಿ ಆಹಾರ ಇಲಾಖೆಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಬಹುದು. ಅಕಸ್ಮಾತ್ ನೀವು ನಿಜವಾಗ್ಲೂ ಅರ್ಹರಿದ್ದೀರಾ ಅಂತಾದರೆ ನಿಮ್ಮ ಆದಾಯ 1,20,000ಕ್ಕಿಂತ ಒಳಗಿರಬೇಕು. ಹಾಗೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಆಗಿರಬಾರ್ದು. ಹಾಗೆ 7 ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿ ಇರಬಾರ್ದು. ಸೊ ಇದೆಲ್ಲ ನೀವೇನು ಮಾನದಂಡಗಳಿದೆ ನಿಮಗಿದೆಲ್ಲ ನಿಮ್ಮದು ಆ ಮಾನದಂಡಗಳ ಮೇಲೂ ಕೂಡ ನೀವು ಅರ್ಹರಿದ್ದೀರಾ ಅಂತಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು, ಅಂದರೆ APLಗೆ ವರ್ಗಾವಣೆ ಆಗಿರುತ್ತಲ್ಲ, ಸೊ ಆ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ನೂ ಕೂಡ ನೀವು ತೊಗೊಂಡೋಗಿ ನಮ್ಮದು APLಗೆ ಹಿಂಗೆ ವರ್ಗಾವಣೆ ಆಗಿಬಿಟ್ಟಿದೆ, ಬಟ್ ನಾವು ಅರ್ಹರು ಅಂತ ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಬಂದರೆ ಅವರು ಮತ್ತೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ನಿಜವಾಗ್ಲೂ ಹೌದಪ್ಪ ಇವರು ಅರ್ಹರಿದ್ದಾರೆ, ಇವರು BPL ಕಾರ್ಡ್ಗೆ ಅರ್ಹರಿದ್ದಾರೆ ಅಂತಂದರೆ ಅಧಿಕಾರಿಗಳಿಗೂ ಕೂಡ ವೆರಿಫಿಕೇಷನಲ್ಲಿ ಗೊತ್ತಾದರೆ ನಿಮ್ಮದು ಮತ್ತೆ APLಯಿಂದ BPLಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಅರ್ಹರಿದ್ದೀರಾ ಮತ್ತೆ ಅವಕಾಶ ಮಾಡಿಕೊಡಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಹೊಸ ರೇಷನ್ಗೆ ಅವಕಾಶ ಕೊಡ್ಬೋದು ಅನ್ನೋದು ಆಪ್ಷನ್ ಬಂದಿದೆ ಸರ್ಕಾರಕ್ಕೆ. ಬಟ್ ಇವರೇನಂತಂದರೆ ರಾಜ್ಯ ಸರ್ಕಾರದಿಂದ ಈಗ ರೇಷನ್ ಕಾರ್ಡ್ಗಳು ಸಾಕಷ್ಟು ಜನದ್ದು ಅರ್ಹರದ್ದು ಕೂಡ ಕ್ಯಾನ್ಸಲ್ ಆಗಿದೆ. ಅರ್ಹರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು. ಫಸ್ಟು ಯಾರ್ದೆಲ್ಲ ಅರ್ಹರದ್ದು ಕ್ಯಾನ್ಸಲ್ ಆಗಿದೆ ಅವ್ರಿಗೆಲ್ಲ ಸರಿ ಮಾಡಿ ಕೊಟ್ಟ ಮೇಲೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ 8ನೇ ತಾರೀಕುವರೆಗೂ ಅವಕಾಶ ಇದೆ. ಅಕಸ್ಮಾತ್ ನಿಮ್ದು ಅರ್ಹರಿದ್ದರೂ ಕೂಡ APLಗೆ ವರ್ಗಾವಣೆ ಆಗಿದ್ದರೆ, APLಯಿಂದ BPLಗೆ ವರ್ಗಾವಣೆ ಆಗಿದ್ದರೆ, ಕ್ಯಾನ್ಸಲೇಷನ್ ಆಗಿದ್ದರೆ ನೀವು ಹೋಗಿ ಮತ್ತೆ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ನ. ನೀವು ಅರ್ಹರಿದ್ದರೆ ಮಾತ್ರ ಸಬ್ಮಿಟ್ ಮಾಡಿ. ನೀವು ಅನರ್ಹರಿದ್ದರೂ ಕೂಡ ಸುಮ್ಮನೆ ನೀವು ಕೊಟ್ಟು ಬರ್ತೀರಾ ಅಂತಂದರೆ ಮತ್ತೆ ಅಧಿಕಾರಿಗಳು ವೆರಿಫೈ ಮಾಡೇ ಮಾಡ್ತಾರೆ. ವೆರಿಫೈ ಮಾಡಿದ್ಮೇಲೂ ಕೂಡ ನಿಮ್ದು ಅರ್ಹರಿದ್ದೀರಾ ಅಂದರೆ ಮಾತ್ರ ನಿಮ್ಮದು BPLಗೆ ಚೇಂಜ್ ಮಾಡಿ ಕೊಡುವಂಥದ್ದು. ಅಟ್ಲೀಸ್ಟ್ ನಿಮ್ಮದೇನು ಆಗಿಲ್ಲ ಅಂತಂದರೂ ಕೂಡ ನಿಮಗೆ ಪರಿಚಯ ಇರೋವ್ರದ್ದು ಅಕಸ್ಮಾತ್ ಯಾರ್ದಾರ ಕ್ಯಾನ್ಸಲ್ ಆಗಿದ್ದು ಅಥವಾ APLಗೆ ವರ್ಗಾವಣೆ ಆಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ತುಂಬ ಜನಕ್ಕೆ ಮಾಹಿತಿನೇ ಗೊತ್ತಿರೋದಿಲ್ಲ ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ. ಸಾಕಷ್ಟು ಜನಕ್ಕೆ ಪಾಪ ಕ್ಯಾನ್ಸಲ್ ಆಗಿರುತ್ತೆ, APLಗೆ ಆಗಿಬಿಟ್ಟಿರುತ್ತೆ. ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇದು BPL APLಯಿಂದ BPLಗೆ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರುವಂತಹ ಆಪ್ಷನು. ಇನ್ನು ಹೇಳಬೇಕಂತಂದರೆ ಕೆಲವರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲ್ಲ. ಅದರಲ್ಲೂ ಕೂಡ ಈ ಕಾಂಗ್ರೆಸ್ಗೆ ಏನು ಸರ್ಕಾರ ಅಧಿಕಾರಕ್ಕೆ ಬಂದಮೇಲಂತೂ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿಲ್ಲ.
ಸೊ ಹಾಗಾಗಿ ಅಂಥವ್ರಿಗೆಲ್ಲ ಏನು ಹೊಸ ಆಪ್ಷನ್ನ ಕೊಟ್ಟಿದ್ದಾರೆ ಅಂತಂದರೆ, ಅಕಸ್ಮಾತ್ ನಿಮ್ದೇನಾದರೂ ಹೆಲ್ತ್ ಎಮರ್ಜೆನ್ಸಿ ಇತ್ತು, ನಿಮ್ಗೇನಾದರೂ ದೊಡ್ಡ ಆಪ್ರೇಷನ್ ಮಾಡ್ಸೋಕ್ಕೆ ಹೇಳಿದ್ದಾರೆ, ಅಥವಾ ನಿಮ್ದೇನಾದ್ರು ಹೆಲ್ತ್ ಇಶ್ಯೂಸ್ ಇದೆ, ದಿನ ಚೆಕಪ್ ಮಾಡಿಸ್ಬೇಕು, ದಿನ ಖರ್ಚಿದೆ, ಅದರಲ್ಲೂ BPL ಕಾರ್ಡ್ಗೆ ನಮ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ನಿಮ್ಮದು ಏನಾದ್ರು ಆ ಥರ ಇದ್ದರೆ, ನೀವು ಖಂಡಿತವಾಗ್ಲೂ ಹೆಲ್ತ್ ಎಮರ್ಜೆನ್ಸಿಗೆ ಅಂತ ನೀವು ಹೊಸ BPL ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಅದನ್ನು 15 ದಿವಸದಲ್ಲಿ ಕೊಡಲೇಬೇಕು ಅಂದ್ಬಿಟ್ಟು KH ಮುನಿಯಪ್ಪ ಅವರೇ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಸೊ ಅಕಸ್ಮಾತ್ ಏನಾದ್ರು ನಿಮ್ದು ಹೆಲ್ತ್ ಎಮರ್ಜೆನ್ಸಿ ಇದ್ದರೆ ಮಾತ್ರ, ಇವಾಗ ನೀವು ಹೆಲ್ತ್ ಎಮರ್ಜೆನ್ಸಿಗೆ ಅಂತ ಏನು ಅಪ್ಲೈ ಮಾಡಿ ನಿಮಗೆ ಕಾರ್ಡ್ ಕೊಡ್ತಾರೆ 15 ಡೇಸಲ್ಲಿ, ಅದನ್ನು ನೀವು ಹೆಲ್ತ್ ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೋಬೇಕು. ನೀವು ಬೇರೆ ಯೋಜನೆಗಳಿಗೆ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ನಿಮ್ಮದು ಡಿಪೋಗಳಲ್ಲಿ ಹೋಗಿ ಅಕ್ಕಿ ತೊಗೊಂಬರೋಕ್ಕೆ ಅದು ಯೂಸ್ ಮಾಡೋದಾಗಿರ್ಬೋದು, ಮಾಡೋಕ್ಕಾಗಲ್ಲ. ಅದು ಬರೀ ಹೆಲ್ತ್ ಎಮರ್ಜೆನ್ಸಿಗೆ ಮಾತ್ರ, ಹಾಸ್ಪಿಟಲ್ಸಿಗೆ. ಅದು ಕೂಡ ನಿಮಗೆ ಸುಮ್ಮನೆ ಕೊಡಲ್ಲ. ನೀವೇನಾರ ಹೆಲ್ತ್ ಎಮರ್ಜೆನ್ಸಿ ಅಂತ ಅಪ್ಲೈ ಮಾಡ್ತೀರಾ ಅಂತಂದರೆ ನಿಮ್ಮದು ಡಾಕ್ಟ್ರ್ ಚೆಕಪ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಸೊ ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕು. ಹೆಲ್ತ್ ಎಮರ್ಜೆನ್ಸಿಗೆ ಕೊಡಬೇಕಂದ್ರೆ ಅವರು ಕೂಡ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ, ನಿಜವಾಗ್ಲೂ ನಿಮ್ಮದು ಹೆಲ್ತ್ ಎಮರ್ಜೆನ್ಸಿ ಇದೆಯಾ, ನಿಮಗೆ ಈ ಒಂದು ಹೆಲ್ತ್ ಎಮರ್ಜೆನ್ಸಿ ಕಾರ್ಡ್ ನೆಸಿಟಿ ಇದೆಯಾ ಏನು ಅಂತ ಚೆಕ್ ಮಾಡಿ, ಹೌದು ನೆಸಿಟಿ ಇದೆ, ನಿಮ್ಮದು ಡಾಕ್ಟ್ರು ಕೊಟ್ಟಿರೋಂಥ ಪ್ರಿಸ್ಕ್ರಿಪ್ಷನ್ ಎಲ್ಲ ಸಬ್ಮಿಟ್ ಮಾಡಬೇಕು. ಸೊ ನಿಮ್ಮದು ಕರೆಕ್ಟ್ ಇದೆ, ಹೆಲ್ತ್ ಎಮರ್ಜೆನ್ಸಿಗೆ ಬೇಕು ಅಂದರೆ ಮಾತ್ರ ಅವ್ರು ಕೊಡುವಂಥದ್ದು. ಅದನ್ನು ಹೆಲ್ತ್ ಪರ್ಪಸ್ಗೆ ಮಾತ್ರ ಉಪಯೋಗಿಸ್ಕೋಬೇಕು. ಯಾವುದೇ ರೀತಿ ಸ್ಕೀಮ್ಸಿಗೆ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಬೇರೆ ಯೋಜನೆಗಳಿಗೆ ಅಪ್ಲೈ ಮಾಡ್ತೀವಿ ಅಂದರೆ ಅದಾಗೋದಿಲ್ಲ. ಹಾಗಾಗಿ ನಿಮ್ದು ಏನಾರ ಹೆಲ್ತ್ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಖಂಡಿತ ಹೋಗಿ ಅಪ್ಲೈ ಮಾಡ್ಬೋದು BPL ಕಾರ್ಡಿಗೆ. 15 ಡೇಸಲ್ಲಿ ನಿಮ್ಮದೇ ವೆರಿಫೈ ಮಾಡಿ ನಿಮ್ಮ ಅಡ್ರೆಸ್ಗೆ BPL ಕಾರ್ಡ್ ಬಂದು ತಲುಪತ್ತೆ. ನಾನು ಆಗಲೇ ಹೇಳ್ದಂಗೆ ಅದು ಹೆಲ್ತಿಗೆ ಮಾತ್ರ ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ಹೆಲ್ತ್ ಎಮರ್ಜೆನ್ಸಿ ಬಗ್ಗೆ ಆಯಿತು. ಹಾಗೆ ಯಾರ್ದೆಲ್ಲ ವರ್ಗಾವಣೆ ಆಗಿರುತ್ತೆ ಆದಷ್ಟು ಬೇಗ ಹೋಗಿ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ. ಇನ್ನೂ ಟೈಮ್ ಇದೆ ಅಂತ ಬಿಡಬೇಡಿ, ಯಾಕಂದರೆ ಸರ್ಕಾರದವರು ಯಾವಾಗ ಏನು ಚೇಂಜ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಅಲ್ಲಿ ತಗೊಳ್ಳಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಸಬ್ಮಿಟ್ ಮಾಡಿ ನಿಮ್ಮದು ಡಾಕ್ಯುಮೆಂಟ್ನೆಲ್ಲ. ನೀವು ಅರ್ಹರಿದ್ದೀರಾ ಅಂತಂದರೆ ಖಂಡಿತ BPLಗೆ ಚೇಂಜ್ ಮಾಡಿ ಕೊಡ್ತಾರೆ. ಇನ್ನು ಗ್ಯಾರಂಟಿ ಯೋಜನೆಗಳದ್ದು ಕೂಡ ಕೆಲವು ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಕೂಡ ಆಗ್ತಾಯಿದೆ, SIR ಆಗ್ತಾಯಿದೆ. ಸೊ ಐ ಹೋಪ್ ನೀವು ಕೂಡ ಎಲ್ಲ ಮರು ಅರ್ಜಿ ಸಲ್ಲಿಸಿದ್ದೀರಾ ಅಂದ್ಕೊಂಡಿದ್ದೀನಿ. SIR ಫಾರ್ಮ್ನ ಕೂಡ ಫಿಲ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಸಾಕಷ್ಟು ಡೌಟ್ಗಳಿದೆ. ಯಾಕಂದರೆ ಏನು ಇದ್ದಾರೆ ಮನೆ ಮನೆಗೂ ಬರ್ತಾರೆ, ಅವ್ರುಗಳಿಗೆ ಕರೆಕ್ಟು ಗೈಡೆನ್ಸ್ ಕೊಟ್ಟಿಲ್ಲ, ಅಂದರೆ ಯಾವುದೇ ರೀತಿ ಟ್ರೈನಿಂಗ್ ಆಗ್ದಲೇ ಇರೋ ಕಾರಣ ಸರಿಯಾಗಿ. ಹಾಗಾಗಿ SIRಗಳಿಗೆ ಕನ್ಫ್ಯೂಷನ್, ಒಬ್ರೊಬ್ರು ಕೇಳಿದರೆ ಒಂದೊಂದು SIRಗಳು ಒಂದೊಂದು ಹೇಳ್ತಾರೆ. ಸೊ ಹಾಗಾಗಿ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿರೋ ಅಂಥದ್ದು. ಒಟ್ಟಿನಲ್ಲಿ ನೀವು ಫಾರ್ಮ್ ಕೊಟ್ಟಿದ್ದೀರ, SIR ಫಾರ್ಮ್ ಕೊಟ್ಟಾಯ್ತಾ? ಹಾಗೆ ಗೃಹ ಜ್ಯೋತಿ ಮರು ಅರ್ಜಿ ಕೂಡ ನಿಮ್ಮ ಮನೆಗೆ ಬಂದು ಚೆಕ್ ಮಾಡೋದ್ರ ಅಧಿಕಾರಿಗಳು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮದು ಏನಾರ ರೇಷನ್ ಕಾರ್ಡ್ ವರ್ಗಾವಣೆ ಆಗಿದೆಯಾ ಏನು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟಿನ ಯಾವ ವಿಡಿಯೋ ಅಂದರೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಯಾವುದಾದ್ರು ಪರ್ಟಿಕ್ಯುಲರ್ ಸ್ಕೀಮ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಬರುವಂಥ ವೀಡಿಯೋಲಿ ಅದ್ರ ಬಗ್ಗೆ ತಿಳ್ಕೊಂಡು ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.